ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆ ನಡುವೆ ಗ್ರಾಹಕರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಟೆನ್ಷನ್ ಶುರುವಾಗಿದೆ. ಪೆಟ್ರೋಲ್ ಬಂಕ್ಗಳ ಮುಂದೆ ಗ್ರಾಹಕರು ತಮ್ಮ ಅಳಲನ್ನ ತೊಡ್ಕೋತಾ ಇದ್ದಾರೆ. ಇನ್ನು ಜನರಿಗೆ ಸ್ವಿಗ್ಗಿ, ಝೊಮ್ಯಾಟೊ, ರೈತರಿಗೆ ದರ ಏರಿಕೆಯ ಬಿಸಿ ತಟ್ಟಿದೆ. ಇರಾನ್ ಮತ್ತೆ ಇಸ್ರೇಲ್ ಯುದ್ಧದಿಂದಾಗಿ ಕಚ್ಚಾ ತೈಲ ಪೂರೈಕೆಯಾಗಿಲ್ಲ. ಗ್ರಾಹಕರಿಗೆ ಯಾವುದೇ ಕ್ಷಣ ಇಂಧನ ದರ ಏರಿಕೆ ಬಿಸಿ ತಟ್ಟಬಹುದಾಗಿದೆ. ಈಗಾಗಲೇ ಗ್ಯಾಸ್ ಸಿಲಿಂಡರ್ ಪೂರೈಕೆ ದರ ಏರಿಕೆ ಹೊಡೆತಕ್ಕೆ ಗ್ರಾಹಕರು ನಲುಗಿದ್ದಾರೆ. ಬಡ ಜನತೆಯ ಪರ ಸರ್ಕಾರ ನಿಲ್ಲಬೇಕು ಅಂತ ಗ್ರಾಹಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಗ್ಯಾಸು ಜಾಸ್ತಿ ಮಾಡೋದ್ರಿಂದ ನಮ್ಮಂಥವ್ರು ಬಡವರು ಬದುಕೋದು ಭಾರಿ ಕಷ್ಟ ಐತೆ. ಆಟೋದವ್ರು ಬದುಕೋದು ಭಾರಿ ಕಷ್ಟ ಐತೆ. ಇವತ್ತು ಕೂಲಿನಲ್ಲಿ ಮಾಡಿಕೊಂಡು ನಾವು ಬದುಕ್ತಾ ಇದ್ದೀವಿ. ಹಂಗಾಗಿ ಜಾಸ್ತಿ ಮಾಡೋದ್ರಿಂದ ತಪ್ಪು ಸರ್. ನಮ್ಮಂಥ ಬಡವ್ರನ್ನ ಉಳಿಸ್ಬೇಕು. ಇವರು ಸರ್ಕಾರ ಉಳಿಸ್ತಾ ಇಲ್ಲ. ಸರ್ಕಾರ ಇವ್ರು ಯಾರ್ಯಾರೋ ಗಲಾಟೆ ಮಾಡಿಕೊಂಡು ಏನೋ ಮಾಡಿದ್ರೆ ಸರ್ಕಾರಕ್ಕೆ ಇವ್ರು ಒತ್ತಡ ಮಾಡ್ಕೊಂಡು ಇವ್ರು ಮಾಡ್ಕೊಬೇಕು. ಕೆಲಸ ಡೆಲಿವರಿ ಬಾಯ್ ಕೆಲಸ ಮಾಡೋರಿಗೆ ನಮಗೆ ಆರ್ಡ್ರ್ ಮೇಲೆ ಸಿಗೋದೇ 12 ರೂಪಾಯಿ 13 ರೂಪಾಯಿ ಸಿಗುತ್ತೆ. ಅದರಿಂದ ನಾವು ಏನು ಲಾಭ ಮಾಡ್ಕೊಳೋದಕ್ಕೂ ಆಗಲ್ಲ. ಇನ್ನೊಂದು ಈ ಥರ ಪೆಟ್ರೋಲ್ ದರಗಳು ಎಲ್ಲ ಜಾಸ್ತಿ ಆಗಿಬಿಟ್ರೆ ನಮ್ಮ ಜೀವನಗಳು ಏನಾಗಬೇಕು? ಈ ಥರ ಒಂದು ಸ್ವಲ್ಪ ನೀವು ಇದು ಮಾಡಬೇಕು. ಈ ಥರ ಎಲ್ಲ ಜಾಸ್ತಿ ಆಗಿಬಿಟ್ರೆ ಪೆಟ್ರೋಲ್ ಬೆಲೆಗಳು ನಮಗೆ ಒಂದು ಸ್ವಲ್ಪ ತುಂಬ ಕಷ್ಟ ಆಗಿಬಿಡುತ್ತೆ. ಡೆಲಿವರಿ ಬಾಯ್ಸ್ ಅನ್ನೋರೇ ಒಂದು ಸ್ವಲ್ಪ ನಾವು ಆದಾಯ ಮಾಡ್ಕೊಳೋದೇ ಪೆಟ್ರೋಲಿಂದ. ನಾವು ಗಾಡಿಗೆ ಇವಾಗ 112 ರೂಪಾಯಿ ಆಗೈತೆ. ಇನ್ನು 125, 130 ಅಂದರೆ ಎಲ್ಲಿ ಏನು ಮಾಡೋಕ್ಕಾಗಲ್ಲ ಅಣ್ಣ. ಹೋದ ವಾರದಲ್ಲಿ ನಾವು 200 ರೂಪಾಯಿ 240 ಗ್ಯಾಸ್ ಹಾಕ್ಸಿದ್ರೆ 2 ದಿವಸ ಬರ್ತಾಯಿತ್ತು. ಈಗ 3 ದಿವಸದಿಂದ ಹೋಗಿ ಗ್ಯಾಸ್ ಹಾಕಿಸ್ತಾ ಇದ್ದೀವಿ. 70 ರೂಪಾಯಿ ಲೀಟ್ರಿಗೆ ತಗೊತಾ ಇದ್ದಾರೆ. ನಾವು ಜೀವನ ಮಾಡೋದು ಯಾವ ಥರ? ಈಗ ಗ್ಯಾಸ್ಗೆಲ್ಲ ಓಡಾಡ್ತಾಯಿದ್ವಿ. ಮನೇಲಿ ಗ್ಯಾಸ್ ಇಲ್ಲ. ಬೆಳಗ್ಗೆಯಿಂದ ನಮ್ಮ ಕುಂದಾಣದಲ್ಲಿ 3-4 ಕಡೆ ಹೋಗಿದ್ದೀವಿ. ಜನಗಳು ಯಾವ ರೀತಿ ಜೀವನ ಮಾಡಬೇಕು? ಯಾವುದೇ ಸರ್ಕಾರ ಬರಲಿ, ಇವರು ಜನದ ಬಗ್ಗೆ ಇವ್ರಿಗೇನು ಕಾಳಜಿ ಇದೆಯೋ ಇಲ್ವೋ ಏನೂ ಗೊತ್ತಾಗ್ತಾ ಇಲ್ಲ. ಕೇಳಿದ್ರೆ ಈ ಕಡೆ ಯುದ್ಧಗಳು ನಡೀತಾ ಇದೆ, ಅದು ಇದು ಅಂತಾರೆ. ಇಲ್ಲಿ ರಾಜಕಾರಣದ ಸರ್ಕಾರನೂ ಗಮನಕ್ಕೆ ತಗೊತಾ ಇಲ್ಲ, ಕೇಂದ್ರ ಸರ್ಕಾರನೂ ತಗೊತಾ ಇಲ್ಲ. ಹೀಗೆ ಆದರೆ ಮುಂದೆ ಈಗ ನೋಡಿ, ಈಗಾಗಲೇ ಹೋಟೆಲ್ಗಳಲ್ಲಿ ಭಾಳಷ್ಟು ಹೋಟೆಲ್ಗಳು ಮುಚ್ಚಿದ್ದಾರೆ ಅನ್ನೋಂಥದ್ದು ಮಾಧ್ಯಮದಲ್ಲಿ ಕೇಳಿ ಬರ್ತಾ ಇದೆ. ಈಗ ಬೆಂಗಳೂರಲ್ಲೂ ಅಷ್ಟೇ ಸುಮಾರು ಕಡೆ, ಬೆಂಗಳೂರು ಒಂದೇ ಅಲ್ಲ, ದೇವನಹಳ್ಳಿ, ಬೆಂಗಳೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ ಎಲ್ಲ ಕಡೆನೂ ಇದೇ ಆಗ್ತಾ ಇದೆ ಸರ್ ಬೆಳಿಗ್ಗೆಯಿಂದ. ಗ್ಯಾಸು ಜಾಸ್ತಿ ಮಾಡೋದ್ರಿಂದ ನಮ್ಮಂಥವ್ರು ಬಡವರು ಬದುಕೋದು ಭಾರಿ ಕಷ್ಟ ಐತೆ. ಆಟೋದವ್ರು ಬದುಕೋದು ಭಾರಿ ಕಷ್ಟ ಐತೆ. ಇವತ್ತು ಕೂಲಿನಲ್ಲಿ ಮಾಡಿಕೊಂಡು ನಾವು ಬದುಕ್ತಾ ಇದ್ದೀವಿ. ಹಂಗಾಗಿ ಜಾಸ್ತಿ ಮಾಡೋದ್ರಿಂದ ತಪ್ಪು ಸರ್. ನಮ್ಮಂಥ ಬಡವ್ರನ್ನ ಉಳಿಸ್ಬೇಕು. ಇವರು ಸರ್ಕಾರ ಉಳಿಸ್ತಾ ಇಲ್ಲ. ಯಾಕಂದ್ರೆ ಸ್ಟಾಕ್ ಇಲ್ಲ ಅಂತ ಅವ್ರ ಹತ್ರ. ಗ್ಯಾಸ್ ಅಂದರೆ ಆಲ್ರೆಡಿ ಏಜೆನ್ಸಿಗಳ ಥ್ರೂ ನಮ್ಗೆ ಗೊತ್ತಾಗಿದ್ದಂದ್ರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ. ನಾವು ಈಗ ಆಲ್ರೆಡಿ 300 ರೂಪಾಯಿ ಜಾಸ್ತಿ ಕೊಟ್ಟು ಗ್ಯಾಸ್ ತೊಗೊಳ್ತಾ ಇದ್ದೀವಿ. ಆದರೂ ಗ್ಯಾಸ್ ಇಲ್ಲ ಅಂತ ಇದ್ದಾರೆ. ಆದರೆ ಇನ್ನೊಂದು 2-3 ದಿನಕ್ಕೆ ಆಗುವಷ್ಟೇ ಇದೆ. ಏನಾದರೂ ಅಡ್ಜಸ್ಟ್ ಮಾಡಿ ಕೊಡ್ತೇವೆ ಅಂತ. ಯಾಕಂದ್ರೆ ನಾವು ತುಂಬ ಟೈಮಿಂದ ತಗೊಳ್ತಿದ್ದೇವಲ್ಲ, ನಮ್ಗೆ ವಾರದಲ್ಲಿ 10ರಿಂದ 12 ಗ್ಯಾಸ್ ಬೇಕಾಗುತ್ತೆ. ಅದೀಗ ಸಿಗ್ತಾ ಇಲ್ಲ ಅಂದರೆ ಮತ್ತು ಹೋಟ್ಲು ಕಷ್ಟ ಇದೆ ಸರ್ ನಡೀಲಿಕ್ಕೆ. ಯಾಕಂದರೆ ಇದನ್ನೇ ನಂಬ್ಕೊಂಡು ಎಷ್ಟೋ ಜನ ಲೇಬರ್ಗಳಿದ್ದಾರೆ ಪಾಪ. ಅವರಿಗೆ ಹೋಟೆಲ್ ಬಂದಾದರೆ ಮತ್ತು ನಮಗೂ ಸಮಸ್ಯೆ, ಅವರಿಗೂ ಸಮಸ್ಯೆ. ಅದರಿಂದ ಗೌರ್ಮೆಂಟ್ ಹತ್ರ ನಾವು ಒಂದೇ ಮನವಿ, ಏನಾದರೂ ಮಾಡಿ ನಮಗೆ ಅಡ್ಜಸ್ಟ್ ಮಾಡಿ ಕೊಡ್ವಿ. ಏನೋ ಯಾವುದೇ ರೀತಿಯ ಏನಾದರೂ ಸಮಸ್ಯೆ ಆಗಬಾರ್ದು ನಮಗೆ, ಕಸ್ಟಮರಿಗೂ ನಮಗೂ ಏನು ಹೋಟ್ಲ್ ಇದು ಬಿಟ್ಟರೆ ಬೇರೆ ಇಲ್ಲ ಸರ್. ಈಗ ಸದ್ಯದ ಪೊಸಿಷನಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ. ಸಿಲಿಂಡ್ರ್ ನಮಗೀಗ ಸಪ್ಲೈ ಆಗ್ತಾ ಇಲ್ಲ. ಮತ್ತೊಂದು ಹೇಳಬೇಕಾದ್ರೆ ನಮಗೀಗ ಹೋಟೆಲ್ ಕ್ಲೋಸ್ ಮಾಡೋ ಪೊಸಿಷನ್ ಬಂದಿದೆ. ಯಾಕಂದರೆ ಸಿಲಿಂಡ್ರ್ ನಮಗೆ ಇಲ್ಲಿ ಈಗ ಸರ್ವಿಸ್ ಕೊಡೋರು ಕೊರತೆ ಇಲ್ಲ. ಯಾಕಂದರೆ ಅಲ್ಲಿ ಮೇಲ್ಗಡೆಯಿಂದ ಆ ಕೇಂದ್ರದಿಂದನೇ ನಮ್ಗೆ ಆ ಕಡೆಯಿಂದ ಹೊರಗಡೆಯಿಂದ ಸಿಲಿಂಡರ್ ಸಪ್ಲೈ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಸಮಸ್ಯೆ ಆಗ್ತಾಯಿದೆ. ಆದಷ್ಟು ನಮಗೆ ಈ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಮಾಡಿಕೊಡಬೇಕು. ಮತ್ತು ನಾವು ಹೀಗೆ ಮುಂದುವರೆದ್ರೆ ನಾವು ಹೋಟೆಲ್ ಬಂದ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಬರೀ ನಾವು ಲೋವರ್ ಕಾಸ್ಟ್ ಮಂದಿ ಇರಲ್ಲ, ಅವ್ರಿಗೆ ತ್ರಾಸು ಭಾಳ ಐತಿ ಸರ್. ಫಸ್ಟ್ ಯಾಕಂದ್ರೆ ಮತ್ತೆ ರೇಟ್ ಹೆಚ್ಚಿಗೆ ಮಾಡ್ತಾರೆ, ಲಘು ಸಿಗಂಗಿಲ್ಲ ರೀ. ಬರೋಬ್ಬರ ಸಣ್ಣ ಟೈಮ್ ಇದು ಕೆಲಸ ಆಗ್ತಿರ್ತದೆ ಎಲ್ಲ. ನೀವು LPG ಹಾಕ್ಸಕ್ಕೆ ಹೋಗ್ತೀರಿ ಆಟೋಕ್ಕೆ, ಏನು ರೇಟ್ ಜಾಸ್ತಿ ಆಗ್ತದೆ ಸರ್. ಮತ್ತು ಹೆಂಗೆ ಮಾಡ್ತೀರಿ? ಮತ್ತು ಈಗ ಹೆಂಗಾರ ನಾವು ದುಡಿಬೇಕ್ರಿ ಸರ್. ಯಾಕಂದರೆ ನಾವು 3 ವರ್ಷದ ಇದು ಮಾಡಿದ್ದೀವಿ. ಬೇರೆ ಕೆಲಸ ಬರೋಂಗಿಲ್ಲ ಸರ್ ನಮಗೆ. ಈಗ 2-3 ತಾಸು ನಿಲ್ಸ ಒಂದು ಬಾಡಿಗೆ ಮಾಡ್ತೀವಿ ರೀ. ಅದ್ರಾಗ ಮತ್ತು ಈ ತ್ರಾಸು ಭಾಳ ಸರ್. ಮೊದಲು ತ್ರಾಸು ಭಾಳ ಐತ್ರಿ ನಮಗೆ. ಗ್ಯಾಸ್ ರೇಟ್ ತೊಂದರೆ ಆಗೈತಲ್ಲ ಸರ್, ಭಾಳ ರೇಟ್ ಆಗೈತಿ. ಅದು ಸಿಗಾಕೋ ತಯಾರಿಲ್ಲ ರೀ. ಈಗ ಇನ್ನೊಂದು 2 ದಿನದಾಗ ಬಂದ್ ಮಾಡೋ ಪರಿಸ್ಥಿತಿ ಬಂದಿತ್ತು ರೀ. ಈಗ ಎಣ್ಣೆ ರೇಟ್ ಬೇರೆ ಜಾಸ್ತಿ ಆಗೈತಿ ರೀ. ದಂಧೆ ಮಾಡೋದು ತಿಳಿತಾ ಇಲ್ಲ ರೀ. ಈಗ ಕಸ್ಟಮರಿಗೆ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಕಸ್ಟಮರ್ ಕಿರಿಕಿರಿ ಮಾಡ್ತಾರೆ ರೀ. ಹಂಗಾಗಿ ತೊಂದರೆ ಆಗಿದೆ ರೀ. ಅದಕ್ಕೆ ಗೌರ್ಮೆಂಟ್ ಇದಕ್ಕೆ ಏನಾರ ಲಕ್ಷ ಹಾಕ್ಬೇಕ್ರಿ ಅಂತ ಕೇಳ್ಕೊಂಡ್ರಿ. ಗ್ಯಾಸ್ ಸಿಗ್ತಾ ಇದಾವ್ರಿ? ಇಲ್ಲ ಸರ್, ಸಿಗ್ತಾ ಇಲ್ಲ ರೀ. ಹೌದು ಸರ್, ಗ್ಯಾಸ್ ರೇಟ್ ಜಾಸ್ತಿ ಆದ್ರಿ. 1800 ರೂಪಾಯಿ ಗ್ಯಾಸ್ ಇತ್ತು, 2000 ರೂಪಾಯಿ ಗ್ಯಾಸ್ ಮಾಡಿದ್ರು ಸರ್. ಅದಕ್ಕೆ ಗ್ಯಾಸ್ ರೇಟ್ ಜಾಸ್ತಿ ಆಗಿತ್ತಲ್ಲ. ಅದು ಗ್ಯಾಸ್ ಸಿಗುವಲ್ದು ನಮಗೆ. ಫೋನ್ ಮಾಡಿದ್ರು ಗ್ಯಾಸ್ ಎತ್ತೋದಿಲ್ಲ ರೀ. ಯಾರು ಫೋನ್ ಗ್ಯಾಸ್ ಸಿಗುವಲ್ದು.
ಹೌದು, ಇನ್ಮೇಲೆ ಐಟಮ್ಸ್ ಮಾಡೋಕ್ಕೂ ಗ್ಯಾಸ್ ಇಲ್ಲ ನಮಗೀಗ. ಏನು ಮಾಡೋದು ಗೊತ್ತಾಗಲ್ಲ. ಹೋಟ್ಲ ಬಂದ್ ಮಾಡಬೇಕಂತ ವಿಚಾರ ಮಾಡ್ತಿದ್ವಿ ಈಗ. ಹೌದು, ಮತ್ತು ಎಣ್ಣೆ ರೇಟು ಜಾಸ್ತಿ ಆಗಿತ್ತು. ಗ್ಯಾಸ್ ಬೆಲೆ ಏರಿಕೆಯಿಂದ ನಮಗೆ ತುಂಬ ನಷ್ಟ ಆಗ್ತಾ ಇದೆ. ಈ ಮಂತಿನಲ್ಲಿ 2 ಸಾರಿ ಬೆಲೆ ಏರಿಕೆ ಆಗಿದೆ. ಅದ್ರ ಜೊತೆಯಲ್ಲಿ ಎಣ್ಣೆ ಬೆಲೆ ಕೂಡ ತುಂಬ ಏರಿಕೆ ಆಗಿದೆ. ಇದರಿಂದ ವ್ಯವಹಾರ ಮಾಡುವುದೇ ಕಷ್ಟ ಅನ್ನುವಂಥ ಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ಈ ರೀತಿ ಪರಿಸ್ಥಿತಿ ಮುಂದುವರೆದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ತುಂಬ ನಷ್ಟ ಅನುಭವಿಸಬೇಕಾದ ಪರಿಸ್ಥಿತಿ ಕೂಡ ಬರ್ಬೋದು ಅಂತೇಳಿ ನನ್ನ ಅಂಚನೆ ಆಗಿರುತ್ತೆ.